ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಜುಲೈಯಿಂದ ಅಂತಂದರೆ ಇಂಥವರಿಗೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಏನಿದೆಯಲ್ಲ, ಸೊ ಈ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಅಂದರೆ ಯಾರ್ಯಾರಿಗೆ ಬಂದಾಗುತ್ತೆ ಮತ್ತು ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತಿದ್ದಾರೆ. ಸೊ ಆ ಬದಲಾವಣೆಗಳನ್ನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಬರ್ತಾ ಇರುವಂಥ ಒಂದು ಮಾಹಿತಿ ಏನಂತಂದರೆ, ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಅನರ್ಹರು ಯಾರ್ಯಾರೆಲ್ಲ ಈ ಯೋಜನೆಯ ಒಂದು ಅನುಕೂಲವನ್ನು ಪಡಿತಿದ್ದಾರೆ ಅವರೆಲ್ರಿಗೂ ಆ ಒಂದು ಯೋಜನೆ ಬಂದ್ ಆಗೋ ಚಾನ್ಸಸ್ ಇದೆ, ಅಂತಂದರೆ ಬಂದ್ ಆಗೇ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಿದ್ದಾರೆ. ಸೊ ಇದು ಏನಂತಂದರೆ, ಕರ್ನಾಟಕ ಒಂದು ರಾಜ್ಯದ ಪ್ರಮುಖ ಒಂದು ಗ್ಯಾರಂಟಿ ಯೋಜನೆಗಳು ಯಾವ್ಯಾವಪ್ಪ ಅಂತಂದರೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ. ಸೊ ಅನ್ನಭಾಗ್ಯದಲ್ಲೂ ಕೆಲವೊಂದು ಬದಲಾವಣೆಯನ್ನು ಕೂಡ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಸೊ ಯಾವುದೇ ಅನರ್ಹರಿಗೆ ಈ ಲಾಭ ಇಲ್ಲ ಅಂತಂದರೆ, ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೆಲವೊಂದು ಸಭೆಯನ್ನು ನಡೆಸಿದ್ರು. ಸೊ ಎಲ್ಲ ಏನಂತಂದರೆ ಶಾಸಕರೆಲ್ಲ ಸೇರಿಕೊಂಡು ಒಂದು ಸಭೆಯನ್ನು ನಡೆಸಿದ್ದಾರೆ. ಅಲ್ಲಿ ಅನರ್ಹರು ಕೂಡ ಈ ಯೋಜನೆಗಳ ಲಾಭನ ಪಡಿತಾ ಇದ್ದಾರೆ. ಸೊ ಅದು ಸ್ಟಾಪ್ ಆಗಬೇಕು ಅನ್ನೋ ಒಂದು ಮಾತುಕತೆಯನ್ನು ಮಾಡಿದ್ದಾರೆ. ಅದಾದ ಮೇಲೆ ಏನೇನೆಲ್ಲ ಗೃಹಜ್ಯೋತಿ ಪ್ರಕಾರ ಕೆಲವು ಜನ ತಮ್ಮ ಮನೆಗಳನ್ನು ಬಾಡಿಗೆಗೆ ನೀಡಿದ್ದರೂ ಸಹ ಉಚಿತ ವಿದ್ಯುತ್ ಪಡೆಯುತ್ತಿದ್ದಾರೆ. ಅಂತಂದರೆ ಕೆಲವೊಬ್ಬರು ಇವಾಗ ಬೆಂಗಳೂರು ಸೈಡಲ್ಲಿ ಏನಂತಂದರೆ ಸ್ವಂತ ಮನೆ ಇರುತ್ತೆ. ಸೊ ಸ್ವಂತ ಮನೆ ಇದ್ದು ಬಾಡಿಗೆ ಮನೆಗಳಿಗೆ ಕೊಟ್ಟಿರ್ತಾರೆ. ಸೊ ಆ ಬಾಡಿಗೆ ಮನೆಗಳಿಗೆ ಕೊಟ್ಟರೂ ಕೂಡ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಈ ಗೃಹಜ್ಯೋತಿ ಸ್ಕೀಮನ್ಗೆ ಅಪ್ಲೈ ಮಾಡಿಕೊಂಡು ಆ ಲಾಭನ ಪಡಿತಿದ್ದಾರೆ, ಆ ಯೋಜನೆಯ ಲಾಭನ ಪಡಿತಿದ್ದಾರೆ. ಅದೇ ರೀತಿ GST ಮತ್ತು ಇನ್ಕಮ್ ಟ್ಯಾಕ್ಸ್ ಯಾರೆಲ್ಲ ಪಾವತಿ ಮಾಡುವ ಸಾಮರ್ಥ್ಯ ಇದ್ದರೂ ಕೂಡ ಅಂಥವರು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಲಾಭನ ಪಡಿತಾ ಇದ್ದಾರೆ. ಅಂಥವ್ರಿಗೆ ಅದನ್ನು ದುರುಪಯೋಗ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಅನ್ನಭಾಗ್ಯ ಏನಂತಂದರೆ, ಪಡಿತರ ಚೀಟಿಗಳ ದುರುಪಯೋಗ ಯಲಬುರ್ಗಾದಲ್ಲಿ ಕಂಡು ಬಂದಿದೆ ಅಂತ ಒಂದು ಮಾಹಿತಿ ಕೂಡ ಹೊರಬಂದಿದೆ. ನೆಕ್ಸ್ಟು ಸರ್ಕಾರದ ಕ್ರಮ ಏನು ಮಾಡುತ್ತೆ. ಸೊ ಇವಾಗ ಇವಾಗ ದುರುಪಯೋಗ ಪಡಿತಾ ಇದ್ದಾರಲ್ಲ, ಸೊ ಅದನ್ನು ಏನು ಮಾಡ್ತಾರೆ ಅಂತಂದರೆ, ಹೊಸದಾಗಿ ತನಿಖಾ ತಂಡವನ್ನು ಯೋಜನೆ ಮಾಡ್ತಿದ್ದಾರೆ. ಅಂತಂದರೆ ತನಿಖಾ ತಂಡವನ್ನು ಆಯ್ಕೆ ಮಾಡ್ತಿದ್ದಾರೆ. ಸೊ ಆ ತನಿಖಾ ತಂಡ ಏನು ಮಾಡುತ್ತೆ ಅಂತಂದರೆ, ಮನೆಗಳಿಗೆ ಭೇಟಿ ನೀಡಿ, ಅಂತಂದರೆ ಎಲ್ಲೆಲ್ಲಿ ನಮಗೆ ತನಿಖೆ ಮಾಡಬೇಕು ಅನಿಸುತ್ತೆ. ಸೊ ಅಂಥ ತನಿಖೆಗಳ ಫ್ಯಾಮಿಲಿಗಳ ಹೋಗ್ಬಿಟ್ಟು ಆ ತನಿಖೆ ಮಾಡಿಬಿಟ್ಟು, ಸೊ ಅನರ್ಹರ ಡೈರೆಕ್ಟಾಗಿ ನೋಡಿಬಿಟ್ಟು ಅಲ್ಲಿ ಆ ಯೋಜನೆಗಳನ್ನು ರದ್ದು ಮಾಡೋ ಹೊಸ ಇದನ್ನು ಮಾಡ್ತಿದ್ದಾರೆ. ಸೊ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಅವರು ವೆರಿಫೈ ಮಾಡ್ತಾರೆ. ಎಲ್ಲನೂ ವೆರಿಫೈ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದಾದ ಮೇಲೆ ನೆಕ್ಸ್ಟು ನಮ್ಮ CM ಸಾಹೇಬರಿಗೆ ತಂದುಬಿಟ್ಟು ಎಲ್ಲ ಕೊಡ್ತಾರೆ. ಸೊ ಅವ್ರಿಗೆ ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡಬೇಕು ಅದನ್ನು ಅವರು ಪ್ರೊಸೆಸ್ ಮಾಡ್ತಾರೆ. ಸೊ ಇದೊಂದು ಮಾಹಿತಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.